ಫ್ರೆಂಡ್ಸ್, ಇವತ್ತಿನ ಶುಕ್ರವಾರದ ಸೆಷನ್ ಅಲ್ಲಿ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ನಿಫ್ಟಿ 65 ಪಾಯಿಂಟ್ಸ್ ಆದ್ರೆ ಬ್ಯಾಂಕ್ ನಿಫ್ಟಿ 121 ಪಾಯಿಂಟ್ಸ್ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಇಲ್ಲಿ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಾವು ಮಾರ್ಕೆಟ್ ಮೂವ್ಮೆಂಟ್ ನ ನೋಡೋದಾದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ಕಳೆದ ದಿನಗಳ ರೀತಿನೇ ಹೈಯರ್ ಲೆವೆಲ್ ಇಂದ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದ್ಮೇಲೆ ಕೊನೆಯ 1-2 ಅವರ್ ಅಲ್ಲಿ ಅಂದ್ರೆ ಆಫ್ಟರ್ 12 o'clock ಅಂತಾನೆ ಹೇಳ್ಬೋದು, ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇತ್ತು, ಶಾರ್ಪ್ ಕರೆಕ್ಷನ್ ಬರ್ತಾ ಇತ್ತು. ಅದೇ ರೀತಿ ರಿವರ್ಸಲ್ ಕರೆಕ್ಷನ್. ಸೊ ಇಲ್ಲಿ ಇದಕ್ಕೆ ಕಾರಣ ಅಂತಂದ್ರೆ ಫಿಟ್ಸಿ FTSE UK ಇಂಡೆಕ್ಸ್. ಸೊ ಇದರಲ್ಲಿ ರೀಬ್ಯಾಲೆನ್ಸಿಂಗ್ ಆಗಿರೋ ಕಾರಣ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅದರಲ್ಲಿ ದಿಗ್ಗಜ ಸ್ಟಾಕ್ ಗಳ ರೀಬ್ಯಾಲೆನ್ಸಿಂಗ್ ಇದು ಎವ್ರಿ ಮಂತ್ 3rd ಫ್ರೈಡೆ ಆಗುತ್ತೆ. ಇಂಡಿಯಾದಲ್ಲಿ ಲೋಕಸಭಾ ಎಲೆಕ್ಷನ್ ನಂತರದ ಮೊದಲನೆಯ 3rd ಫ್ರೈಡೆ ಆಗಿರೋ ಕಾರಣ ಮಾರ್ಕೆಟ್ ಅಲ್ಲಿ ರೀಬ್ಯಾಲೆನ್ಸಿಂಗ್ ಹಾಗೂ ಹೈ ವಾಲಟಿಲಿಟಿನ ನಾವು ನೋಡಿದ್ವಿ. ಸೊ ದಿನದ ಕೊನೆಯಲ್ಲಿ ನಿಫ್ಟಿ 23,450 ಹತ್ರ ಕ್ಲೋಸ್ ಆಗಿ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 23,500 ಬರ್ತಾ ಇದೆ. ಸೊ ನಾವು ಏನ್ ಮಾಡಿದ್ವಿ ಇವತ್ತಿನ ದಿನ ಅಂತ ನೋಡೋದಾದ್ರೆ, ನಾವು ಆಕ್ಚುಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕಳೆದ ದಿನ BTST ಕಾಲ್ ಪೊಸಿಷನ್ಸ್ ನ ತಗೊಂಡೋಗಿದ್ವಿ. ಇದಕ್ಕೆ ಕಾರಣ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ 1% ಗಿಂತ ಹೆಚ್ಚಿನ ಹೈ ಮೂವ್ಮೆಂಟಮ್ ಕೊಟ್ಟು ಹೈಯರ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿತ್ತು. ಸೊ ಹಾಗಾಗಿ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ನಿಫ್ಟಿನಲ್ಲಿ ತಗೊಂಡಿರ್ಲಿಲ್ಲ. ಏತಕ್ಕಂತಂದ್ರೆ ನಿಫ್ಟಿ ಕ್ಲೋಸಿಂಗ್ ಆಲ್ಮೋಸ್ಟ್ ಫ್ಲಾಟ್ ಆಗಿರೋ ಕಾರಣ ನಾವು ನಿಫ್ಟಿನಲ್ಲಿ ತಗೊಳ್ಳಿಲ್ಲ. ಆದ್ರೆ ಕೂಡ ನಿಫ್ಟಿನಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಬಂದು ಇಲ್ಲಿ ಇಮಿಡಿಯೇಟ್ ಪ್ರಾಫಿಟ್ ಬುಕಿಂಗ್ ಬಂತು. ಅದೇ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ನೋಡಿದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ಓಪನಿಂಗ್ ಇಂದ ಇನ್ನಷ್ಟು ಅಪ್ಕೊಂಡ್ ಕೊಟ್ಟು 10 ಗಂಟೆ ನಂತರ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋಕೆ ಶುರು ಆಯ್ತು. ಸೊ ಇಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಫಸ್ಟ್ 30 ಮಿನಿಟ್ಸ್ ಆದ್ಮೇಲೆ ಇಲ್ಲಿ ಪ್ರಾಫಿಟ್ ನ ಕೂಡ ಬುಕ್ ಮಾಡಿದ್ವಿ. ಇದಾದ್ಮೇಲೆ 10 ಗಂಟೆ ನಂತರ ಡೇ ಲೋ ನಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಅಗೇನ್ ನಾವು ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಅಲ್ಲಿಂದ ನಾವು ಮಾರ್ಕೆಟ್ ಅಲ್ಲಿ ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ವಿ 23,500 ಸಪೋರ್ಟ್ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 51,300 ಸಪೋರ್ಟ್ ಅಂತ. ಅವುಗಳು ಬ್ರೇಕ್ ಆಗ್ತಿದ್ದಂಗೆ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಮತ್ತೊಂದು ಮುಖ್ಯ ಕಾರಣ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇಲ್ಲಿ ಡೇ ಲೋ ನನ್ನ ಬ್ರೇಕ್ ಆಗ್ತಿದ್ದಂಗೆ ಇಮಿಡಿಯೇಟ್ ರಿವರ್ಸಲ್ ಬಂದಿತ್ತು. ಸೊ ಈ ಬಂದಿರೋ ರಿವರ್ಸಲ್ ಅಷ್ಟು ಕಾನ್ಫಿಡೆಂಟ್ ನಮ್ಗೆ ಕೊಡ್ತಾ ಇದ್ದಿಲ್ಲ ಯಾವುದೇ ಪೊಸಿಷನ್ ತಗೊಳಕ್ಕೆ. ಇದೇನಾದ್ರೂ ಡೇ ಹೈನ ಕ್ಲಾಸ್ ಆಗಿದ್ರೆ ಅಲ್ಲಿ ನಾವು ಅಗೇನ್ ಕಾಲ್ ಪೊಸಿಷನ್ ನ ತಗೊಳಕ್ಕೆ ಯೋಚನೆ ಮಾಡಬಹುದು. ಹಾಗೂ ಪುಟ್ ಪೊಸಿಷನ್ಸ್ ಗಳನ್ನ ತಗೊಳ್ಳೋಣ ಅಂತಂದ್ರೆ ಡೇ ಲೋನ್ ಕಟ್ ಆಗಿ ಹೋದ್ರೆ ಕೂಡ ಇಮಿಡಿಯೇಟ್ ರಿವರ್ಸ್ ಬರ್ತಾ ಇತ್ತು ಮಾರ್ಕೆಟ್ ಅಲ್ಲಿ. ಹಾಗಾಗಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಕೂಡ ರಿಸ್ಕಿ ಅಂತ ನಾವು ಯಾವುದೇ ಪೊಸಿಷನ್ಸ್ ತಗೊಳ್ಳಿಲ್ಲ. ನೋ ಟ್ರೇಡಿಂಗ್ ರೀಜನ್ ಕೂಡ ಮಾರ್ಕೆಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಈಗ 24th ಜೂನ್ ಸೋಮವಾರಕ್ಕೆ ಟ್ರೇಡಿಂಗ್ ಲೆವೆಲ್ ನೋಡೋದಕ್ಕೆ ನಾವು ಒಂದು ದಿನ ವೇಟ್ ಮಾಡ್ಬೇಕಾಗತ್ತೆ. ಇವತ್ತಿನ ದಿನ ಶುಕ್ರವಾರದ US ಮಾರ್ಕೆಟ್ ಮೂವ್ಮೆಂಟಮ್ ಹೇಗಿರುತ್ತೆ ಹಾಗೂ ಗಿಫ್ಟ್ ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ನೋಡ್ಕೊಂಡು ನಾವು 24th ಜೂನ್ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಹಾಗೂ 25th ಜೂನ್ ಇಂದ ಪಾರ್ಲಿಮೆಂಟ್ ಸೆಷನ್ ಕೂಡ ಶುರು ಆಗುತ್ತೆ. ಸೊ ಯಾರು ಹೊಸ ಸ್ಪೀಕರ್ ಅಂತ ಕೂಡ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಏನಾದ್ರೂ ವಾಲಟಿಲಿಟಿ ಬರೋ ಚಾನ್ಸಸ್ ಇದೆನಾ ಅಂತ ಕಾದು ನೋಡ್ಬೇಕಾಗಿದೆ. ಆದ್ರೆ ನಾವು ಶುಕ್ರವಾರದ US ಮಾರ್ಕೆಟ್ ಕ್ಲೋಸಿಂಗ್ ನಂತರ ಸೋಮವಾರಕ್ಕೆ ಟ್ರೇಡಿಂಗ್ ಪ್ಲಾನ್ ನ ಮಾಡಬಹುದು. ಹಾಗೂ ಸೋಮವಾರದ ಮಾರ್ಕೆಟ್ ಕ್ಲೋಸಿಂಗ್ ನಂತರ ಮಂಗಳವಾರಕ್ಕೆ 25th ಜೂನ್ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಮತ್ತೊಂದು ವಿಡಿಯೋ ತಗೊಂಡ್ಬರೋಣ. ಸೊ ನನ್ನ 24th ಜೂನ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.